ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಪಿಎಫ್ಐ ಮುಖಂಡರ ಮನೆಗಳ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಬೆಂಗಳೂರು, ಶಿವಮೊಗ್ಗ, ಕಲಬುರಗಿಯಲ್ಲಿ ದಾಳಿಯಾಗಿತ್ತಲ್ಲ, ಪಿಎಫ್ಐ ಮುಖಂಡರ ಮನೆಗಳಲ್ಲಿ ಕಂತೆ ಹಣ ಸಿಕ್ಕಿದೆ. ಧರ್ಮದ ಕುರಿತಾದ ಪುಸ್ತಕಗಳು ಜೊತೆಗೆ ಹಾರ್ಡ್ ಡಿಸ್ಕ್ ಲಭ್ಯವಾಗಿದೆ. ಮೊಬೈಲ್ಗಳು, ಲ್ಯಾಪ್ಟಾಪ್, ಚೆಕ್ ಬುಕ್ ಮತ್ತೆ ಜಪ್ತಿ ಮಾಡಿರುವಂತಹ ಮೊಬೈಲ್ಗಳನ್ನ ಟೆಕ್ನಿಕಲ್ ಸೆಲ್ಗೆ ರವಾನೆ ಮಾಡಿದ್ದಾರೆ. ಸೈಬರ್ ಟೆಕ್ನಿಕಲ್ ಸೆಲ್ಗೆ ರಿಟ್ರೀವ್ ಮಾಡೋದಕ್ಕೆ ರವಾನೆ ಮಾಡಿದ್ದಾರೆ. ಅದರಲ್ಲಿ ಏನೀಗ ಸಾಕ್ಷ್ಯಾಧಾರಗಳು ಲಭ್ಯವಾಗುತ್ತೆ, ಇವರು ಯಾರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಪ್ಲಾನಿಂಗ್ ಹೆಂಗ್ ಮಾಡ್ತಾ ಇದ್ರು, ಫಂಡಿಂಗ್ ಯಾವ ತರ ಆಗ್ತಾ ಇತ್ತು. ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೇಲ್ನೋಟಕ್ಕೆ ದುಬೈ ಮೂಲದ ಉದ್ಯಮಿಯಿಂದ ಇವರಿಗೆಲ್ಲ ಫಂಡಿಂಗ್ ಆಗ್ತಿತ್ತು ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಆದ್ರೂ ಈಗ ಪ್ರಬಲ ಸಾಕ್ಷ್ಯಾಧಾರಗಳು ಬೇಕಲ್ಲ, ಆ ಸಾಕ್ಷ್ಯಾಧಾರಗಳನ್ನ ಈಗ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ನಿನ್ನೆ ದಾಳಿ ಮಾಡಿದಾಗ ಪಿಎಫ್ಐ ಮುಖಂಡರ ಮನೆಯಲ್ಲಿ ಕಂತೆ ಹಣ ಸಿಕ್ಕಿದೆ. ಧರ್ಮದ ಕುರಿತಾದಂತಹ ಪುಸ್ತಕಗಳು ಸಿಕ್ಕಿದೆ, ಹಾರ್ಡ್ ಡಿಸ್ಕ್ ಜೊತೆಗೆ ಒಂದಿಷ್ಟು ಮೊಬೈಲ್ಗಳೆಲ್ಲ ಸಿಕ್ಕಿದೆಯಲ್ಲ, ಮೊಬೈಲ್ಗಳನ್ನೆಲ್ಲ ಈಗ ಟೆಕ್ನಿಕಲ್ ಸೆಲ್ಗೆ ರವಾನೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ದಾಳಿಗೆ ತುಂಬಾ ಪ್ಲಾನ್ ಮಾಡಿನೇ ಮತ್ತೆ ಸಾಕ್ಷ್ಯಾಧಾರ ಕಲೆ ಹಾಕಿನೇ ದಾಳಿ ಮಾಡಿದ್ದು, ವೆಲ್ ಪ್ಲಾನ್ಡ್ ದಾಳಿ ಮಾಡಿದಾಗ ಪಿಎಫ್ಐ ಮುಖಂಡರ ಮನೆಗಳಲ್ಲಿ ಏನೇನು ಸಿಕ್ಕಿದೆ? ಶರ್ಮಿತಾ ಶೆಟ್ಟಿ, ನಿನ್ನೆಷ್ಟೇ ಕೆಜಿಹಳ್ಳಿ ಪೊಲೀಸರು ಬೆಂಗಳೂರು ಸೇರಿದಂತೆ ಕಲಬುರಗಿ ಆಗಿರ್ಬೋದು, ಮೈಸೂರು ಮತ್ತೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಭಾಗಗಳಲ್ಲಿ ಪಿಎಫ್ಐ ಒಂದು ಮುಖಂಡರು ಮತ್ತೆ ಅಲ್ಲಿನ ಸಂಘಟನಾಕಾರರ ಒಂದು ಮನೆ ಮೇಲೆ ರೇಡ್ ಮಾಡಿದ್ರು. ಆದರೆ ಶಿವಮೊಗ್ಗ, ಕಲಬುರಗಿಯಲ್ಲಿ ಇಬ್ಬರು ಪಿಎಫ್ಐ ಒಂದು ಮುಖಂಡರ ಮನೆಯಲ್ಲಿ ಲಕ್ಷಾಂತರ ಹಣ ಕಂತೆ ನೋಟುಗಳು ಕೂಡ ಪತ್ತೆ ಆಗಿರುವಂತದ್ದು. ಆದ್ರೆ ಬೇಸಿಕ್ ಸೆಟ್ ಮೊಬೈಲ್ಗಳ ಸೇರಿದಂತೆ ಸ್ಮಾರ್ಟ್ ಫೋನ್ಗಳು ಕೂಡ ಅವ್ರ ಮನೆಯಲ್ಲಿ ಮತ್ತೆ ಅವ್ರು ಯೂಸ್ ಮಾಡ್ತಾ ಇದ್ದಂತ ಮೊಬೈಲ್ಗಳನ್ನ ಕೂಡ ಕೆಜಿಹಳ್ಳಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೇವಲ ಅವರ ಹಾರ್ಡ್ ಡಿಸ್ಕ್ ಮತ್ತೆ ಪೆನ್ ಡ್ರೈವ್ ಆಗಿರಬಹುದು, ಮತ್ತೆ ಲ್ಯಾಪ್ಟಾಪ್ ಆಗಿರಬಹುದು, ಮತ್ತೆ ಧರ್ಮದ ಕುರಿತಾದಂತಹ ಪುಸ್ತಕಗಳಾಗಿರಬಹುದು. ಆದ್ರೆ ಮೈಸೂರಲ್ಲಿ ಒಬ್ಬರ ಮನೆಯಲ್ಲಿ ಏನು ಸಾವರ್ಕರ್ ಕುರಿತಾದಂತಹ ಒಂದು ಪುಸ್ತಕ ಸಹ ಮೈಸೂರಲ್ಲಿ ಒಬ್ಬರ ಮನೆಯಲ್ಲಿ ಸಿಕ್ಕಿರುವಂತದ್ದು. ಹೀಗಾಗಿ ಇದನ್ನ ಬಹಳ ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿದ್ದಾರೆ, ಎಲ್ಲ ಕೂಡ ಮಹಾಜರನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ಅವರ ಸುಮಾರು 15ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಶಿವಮೊಗ್ಗ, ಮೈಸೂರು ಮತ್ತೆ ಕಲಬುರಗಿ ಈ ಮುಖಂಡರ ಮನೆಯಲ್ಲಿ ಪತ್ತೆಯಾಗಿತ್ತು. ಅದನ್ನ ಈಗ ಸೈಬರ್ ಟೆಕ್ನಿಕಲ್ ಸೆಲ್ಗೆ ಕೂಡ ಕಳಿಸ್ಕೊಡ್ಲಾಗಿರುವಂತದ್ದು, ಅದನ್ನ ರಿಟ್ರೀವ್ಗೆ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಧರ್ಮದ ಕುರಿತಾದ ಜೊತೆಗೆ ಅಲ್ಲದೆ ಕೆಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು, ಮತ್ತೆ ಆ ಬ್ಯಾಂಕ್ ಡೀಟೇಲ್ಸ್ ನ ದಾಖಲೆಗಳಾಗಿರ್ಬೋದು, ಮತ್ತೆ ಇಷ್ಟೊಂದು ಪ್ರಮಾಣದಲ್ಲಿ ಮತ್ತೆ ಹಾರ್ಡ್ ಕ್ಯಾಶ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಹಣ ಎಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಮೂಲ ಒಂದು ವಿಚಾರವಾಗಿ ಈಗೇನೋ ಬಂಧನ ಮಾಡಿದ್ದಾರೆ. ಅವರನ್ನ ಈಗ ಆರೋಪಿಗಳನ್ನ ಈಗ ಪೊಲೀಸರು ಕೂಡ ಈ ಕೆಜಿಹಳ್ಳಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆ ಕೆಜಿಹಳ್ಳಿ ಪ್ರಕರಣದಲ್ಲಿ 19 ಮಂದಿ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿತ್ತು. ಅದರಲ್ಲಿ 14 ಮಂದಿ ಈಗ ಬಂಧನ ಆಗಿದ್ದಾರೆ. ಈಗ 3:30ಕ್ಕೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕೆಜಿಹಳ್ಳಿ ಪೊಲೀಸರು ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡುವಂತದ್ದು. ಸದ್ಯ ಈಗ ಎಲ್ಲಾ ಆರೋಪಿತರ ಒಂದು ಮೊಬೈಲ್ಗಳನ್ನ ಈಗ ಆಲ್ರೆಡಿ ಅವರಿಗೆ ರಿಟ್ರೀವ್ಗೆ ಕಳಿಸ್ಕೊಟ್ಟಿರುವಂತದ್ದು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಈಗ ಧರ್ಮದ ಕುರಿತಾದಂತಹ ಪುಸ್ತಕಗಳಾಗಿರ್ಬೋದು, ಮತ್ತೆ ಅವರ ಮನೆಯಲ್ಲಿ ಕೆಲ ಲ್ಯಾಪ್ಟಾಪ್ ಮತ್ತೆ ಟ್ಯಾಬ್ ಆಗಿರ್ಬೋದು, ಮತ್ತೆ ಕೆಲ ಹಾರ್ಡ್ ಡಿಸ್ಕ್ ಗಳು ಸಿಕ್ಕಿದೆ. ಹೀಗಾಗಿ ಮತ್ತೆ ಕ್ಯಾಮೆರಾ ಕೂಡ ಸಿಕ್ಕಿರುವಂತದ್ದು, ಮತ್ತೆ ಕೆಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಜೊತೆಗೆ ಕೆಲ ಮಹತ್ವದ ಈ ಒಂದು ಪಿಎಫ್ಐ ಸಂಘಟನೆ ಕುರಿತಾದಂತಹ ಜೊತೆಗೆ ಕೆಲ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕೂಡ ಇವರಿಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಇವರ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಆ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿ ಮುಖ್ಯ ಲೀಡರ್ ಅಂದ್ರೆ ದೇಶಾದ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಮೇನ್ ಲೀಡರ್ಸ್ ಸೇರಿದ್ದಾರೆ. ಆ ಲೀಡರ್ಸ್ ಜೊತೆಗೆ ಇವರಿಗೆ ನಿಕಟವಾದಂತಹ ನೇರ ಸಂಪರ್ಕ ಇತ್ತು. ಹೀಗಾಗಿ ಆ ಲೀಡರ್ಸ್ ಜೊತೆ ಇವರು ಕನೆಕ್ಟೆಡ್ ಹೇಗಿತ್ತು. ಮತ್ತೆ ಇದಲ್ಲದೆ ಕೇರಳದಲ್ಲಿ ಇತ್ತೀಚಿನ ದಿನಗಳಲ್ಲೇ ಒಂದು ಅಲ್ಲಿ ಸಹ ಪಿಎಫ್ಐಗೆ ಸಂಬಂಧಪಟ್ಟ ಮಣಪುರಂನಲ್ಲಿ ಒಂದು ಸಭೆ ಕೂಡ ನಡೆಯಿತು. 3-4 ದಿನಗಳ ಸಭೆಯಲ್ಲಿ ಈ ಎಲ್ಲರೂ ಕೂಡ ಆರೋಪಿತರೇನಿದ್ದಾರೆ ಅವರೆಲ್ಲರೂ ಕೂಡ ಆ ಕೇರಳದ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಮತ್ತೆ ಅಲ್ಲಿ ಯಾವ ರೀತಿ ಎಲ್ಲ ಕೂಡ ಆ ಸಭೆಯಲ್ಲಿ ಚರ್ಚೆಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಇವರು ಇಲ್ಲಿ ಆ ಒಂದು ಪ್ರಚೋದನೆ ಮೂಲಭೂತವಾದಿಗಳನ್ನಾಗಿ ಮಾಡುವಂತದ್ದಾಗಿರಬಹುದು, ಮತ್ತೆ ಈ ಒಂದು ಭೀತಿಯನ್ನ ಸೃಷ್ಟಿ ಮಾಡುವಂತದ್ದು, ಮತ್ತೆ ಧರ್ಮಗಳ ನಡುವೆ ಒಂದು ಏನು ಅಂದ್ರೆ ಒಂದು ಕ್ರೂರತೆ ಅಂದ್ರೆ
ಅಂದ್ರೆ ಧರ್ಮಗಳ ನಡುವೆ ಅಸಂಗತತೆ ಮಾಡುವಂತಹ ನಿಟ್ಟಿನಲ್ಲಿ ಇವರೆಲ್ಲ ಕೂಡ PF ಕಾರ್ಯಕರ್ತರು ಅಂದ್ರೆ ಸಂಘಟನೆಯಲ್ಲಿ ಇದ್ದಂತಹ ಮುಖಂಡರು ಎಲ್ಲ ಕೂಡ ಪ್ರವೋಕ್ ಮಾಡುವ ನಿಟ್ಟಿನಲ್ಲಿ ಇವರು ಆ ಒಂದು ಪಿತೂರಿಯನ್ನ ಮಾಡಿದ್ದಾರೆ ಅನ್ನೋದು ಮೇಲ್ನೋಟದ ತನಿಖೆಯಲ್ಲಿ ಕೂಡ ಕಂಡು ಬರ್ತಾ ಇರುವಂತದ್ದು. ಸದ್ಯ ಈಗ ಕೆಜಿಹಳ್ಳಿ ಪೊಲೀಸರು ಆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೇಸಿಕಲಿ ಈ ಒಂದು ಇನ್ವೆಸ್ಟಿಗೇಷನ್ ಮತ್ತೆ FIR ದಾಖಲಾಗ ಕಾರಣ ಪ್ರಮುಖವಾಗಿ NIA ಅಧಿಕಾರಿಗಳು ಜೊತೆಗೆ IB ಟೀಮ್ ಕೂಡ ಅವರಿಗೆ ಸಭೆ ಅಂದ್ರೆ ಕಮಿಷನರ್ ಜೊತೆ ಒಂದು ಸಭೆಯನ್ನ ಮಾಡಿ ಅವರಿಗೆ ಇದೆಲ್ಲರ ಒಂದು ಮಾಹಿತಿಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವರು ಪ್ರತ್ಯೇಕವಾಗಿ ಇವರು FIR ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಆಲ್ರೆಡಿ NIA ಅಧಿಕಾರಿಗಳು ರಾಜ್ಯದಲ್ಲಿ 7 ಮಂದಿಯನ್ನ ಬಂಧನ ಮಾಡಿದ್ದಾರೆ. ಅದನ್ನು ಡೆಲ್ಲಿಯಲ್ಲಿ ಅವರನ್ನ ಪ್ರತ್ಯೇಕವಾಗಿ ಅಂತ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿಯೊಂದು ಮೂವ್ಮೆಂಟ್ ಇನ್ವೆಸ್ಟಿಗೇಷನ್ ಅನ್ನ ಅವರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಗಂಗಾಧರ್ ಬಾಗಟ, ತಮ್ಮ ಇನ್ಫಾರ್ಮೇಶನ್ಗೆ. ಶಿವಮೊಗ್ಗದ ಶಂಕಿತ ಉಗ್ರರಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗಗೊಳ್ತಾ ಇದೆ. ದೇಶದಲ್ಲಿ ಹಲವೆಡೆ ಭಾರೀ ಉಗ್ರ ಕೃತ್ಯಕ್ಕೆ ಸಂಚು ನಡೆದಿತ್ತ. ಹಾಗಾದ್ರೆ ಶಂಕಿತರ ಬಳಿ ಪತ್ತೆಯಾಗಿದೆ ಅರೆಬರೆ ಸುತ್ತಂತ ರಾಷ್ಟ್ರಧ್ವಜ. ಇದಿಷ್ಟೇ ಅಲ್ಲ, ಬಂಧಿತ ಶಂಕಿತ ಉಗ್ರರಿಂದ 14 ಮೊಬೈಲ್ಗಳು, 1 ಡಾಂಗಲ್, 2 ಲ್ಯಾಪ್ಟಾಪ್, 1 ಪೆನ್ ಡ್ರೈವ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ರಿಲೇ ಸರ್ಕ್ಯೂಟ್, ಬಲ್ಬ್ಗಳು, ಮ್ಯಾಚ್ ಬಾಕ್ಸ್, ವೈರ್ಗಳು, ಬ್ಯಾಟರಿಗಳು, ಹಲವು ಸ್ಫೋಟಕ ವಸ್ತುಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಹಂತ ಹಂತವಾಗಿ ವಿಚಾರಣೆ ನಡೀತಾ ಇದೆ. ತಮ್ಮ ಕಸ್ಟಡಿಗೆ ಪಡ್ಕೊಂಡು ಶಂಕಿತರನ್ನ ವಿಚಾರಣೆ ನಡೆಸಿದಾಗ ಹಲವಾರು ವಿಷಯಗಳ ಬಗ್ಗೆ ಅವರು ಬಾಯ್ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಅದರಲ್ಲಿ ದೇಶದಲ್ಲಿ ಹಲವೆಡೆ ಭಾರಿ ಉಗ್ರ ಕೃತ್ಯಕ್ಕೆ ಅವರು ಸಂಚು ನಡೆಸಿದ್ರು ಅಂತ ಮೇಲ್ನೋಟಕ್ಕೆ ಪೊಲೀಸರಿಗೆ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಆಗಸ್ಟ್ 15ರ ಕೊಲೆ ಯತ್ನ ಏನಾಯ್ತು ಶಿವಮೊಗ್ಗದಲ್ಲಿ, ಆ ವೇಳೆ ಈ ಪ್ರಕರಣ ಬಯಲಿಗೆ ಬಂದಿರೋದು. ಜಬೀವುಲ್ಲಾನನ್ನ ವಿಚಾರಣೆ ನಡೆಸಿದಾಗ ಈಗ ಅರೆಸ್ಟ್ ಆಗಿದಾರಲ್ಲ ಶಂಕಿತರು, ಅವ್ರ ಬಗ್ಗೆ ಆತ ಮಾಹಿತಿಯನ್ನ ಕೊಟ್ಟಿದ್ದ. ಒಂದ್ ಕಡೆ ತೋರಿಸ್ತಾ ಇದೀವಿ, ವೈರ್ಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಆಲ್ರೆಡಿ. ಇನ್ನೊಂದು ಕಡೆ ಆ ರಿಡ್ಸ್ ಕಾರ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಸೊ ಅದನ್ನು ಮಹಜರ್ ಮಾಡಿದ್ದಾರೆ. ಇದನ್ನೇ ಅವರು ಬಳಸ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಮೊನ್ನೆ 3 ಕಡೆ ಅವ್ರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಎಲ್ಲ ಮಾಡಿದ್ರಲ್ಲ, ಅಂದ್ರೆ ಬಾಂಬ್ ಅನ್ನ ಟ್ರಯಲ್ ಬ್ಲಾಸ್ಟ್ ಎಲ್ಲ ಮಾಡ್ತಾ ಇದ್ರಲ್ಲ ಆ ಪ್ಲೇಸ್ಗೆ, ಇದೇ ಕಾರಲ್ಲೇ ಅವರು ಎಲ್ಲ ಸ್ಫೋಟಕಗಳನ್ನ ತಗೊಂಡು ಹೋಗ್ತಾ ಇದ್ರು ಅಂತಾನು ಇನ್ಫಾರ್ಮೇಶನ್ ಸಿಕ್ಕಿದೆ. ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಅಲ್ಲಿ ನಮ್ದು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ನಮಗೆ 4 ಆರೋಪಿಗಳು ಅರೆಸ್ಟ್ ಆಗಿದ್ರು. ಆ 4 ಆರೋಪಿಗಳ ಪೈಕಿ ಒಬ್ಬ ವ್ಯಕ್ತಿ ಜಬೀವುಲ್ಲಾ ಅಂತ ಹೇಳ್ಬಿಟ್ಟು A1 ಆಗಿ ನಾವು ಗುರುತಿಸಿದ್ವಿ. ಜಬೀವುಲ್ಲಾದ ಇನ್ವೆಸ್ಟಿಗೇಷನ್ ನಾವು ಕಂಟಿನ್ಯೂ ಮಾಡಿದಾಗ ಜಬೀವುಲ್ಲಾಗೆ ಶಾರಿಕ್ ಅನ್ನೋ ಹೇಳೋ ಒಬ್ಬ ವ್ಯಕ್ತಿ ಈ ತರ ಎಲ್ಲ ರಾಡಿಕಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ನಂತರ ನಾವು ಶಾರಿಕ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದಾಗ ಶಾರಿಕ್ ಕಡೆಯಿಂದ ಯಾಸೀನ್ ಮತ್ತೆ ಮಾಸ ಒಂದು ಸಹಚರ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬಂತು. ಆ ಬೇಸಿಸ್ ಮೇಲೆ ನಾವು ನಮ್ದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದ್ವಿ. ಮತ್ತು ಯಾಸೀನ್ ಅನ್ನೋ ಓರ್ವ ವ್ಯಕ್ತಿಗೆ ನಾವು ತಪಾಸಣೆ ಒಳಗೊಳಿಸಿದ್ವಿ. ಆ ತಪಾಸಣೆ ಸಮಯದಲ್ಲಿ ಮತ್ತು ಇನ್ವೆಸ್ಟಿಗೇಷನ್ ಸಮಯದಲ್ಲಿ ನಮಗೆ ಅವ್ರುಗಳು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಖಚಿತ ಮಾಹಿತಿ ಸಿಕ್ತು ಯಾಸೀನ್ ಕಡೆಯಿಂದ. ಮತ್ತು ಶಾರಿಕ್ ಅಂತ ಹೇಳಿಬಿಟ್ಟು ಒಬ್ಬ ತೀರ್ಥಹಳ್ಳಿ ನಿವಾಸಿ, ಇವನಿಗೆ ಕೂಡ ನಾವು ಆರೋಪಿ A1 ಆಗಿ ಮಾಡಿದ್ವಿ. ಎಕ್ಸ್ಪ್ಲೋಸಿವ್ ಐಟಮ್ಸ್ ಏನೇನು ಬೇಕು ಅದನ್ನೆಲ್ಲ ಶೇಖರಣೆ ಮಾಡ್ತಾರೆ. ಮತ್ತು ಅದೇ ಜೊತೆಗೆ ಬ್ಯಾಟ್ರಿ, ಸ್ವಿಚ್, ವೈರ್ಗಳು ಮತ್ತು ಮ್ಯಾಚ್ ಬಾಕ್ಸ್, ಅದರದ್ದು ಫಾಸ್ಫೇಟ್ ಅಂತ ಏನು ಹೇಳ್ತೀವಿ ಅದನ್ನ ತೆಗಿಲಿಕ್ಕೆ ಮ್ಯಾಚ್ ಬಾಕ್ಸು ಮತ್ತು ಬೇರೆ ಬೇಕಾಗಿರೋ ಮತ್ತು ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಕೃತ್ಯ ನಡೆಸೋ ಸಮಯದಲ್ಲಿ ಇವ್ರಿಗೆ ನಮ್ಮದು ಕಂಟ್ರಿ ಅಗೇನ್ಸ್ಟ್ ವಾಯ್ಸ್ ಎತ್ತಲಿಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಬೇರೆಯವ್ರಿಗೆ ವಿಡಿಯೋ ಸರ್ಕ್ಯುಲೇಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಶಿವಮೊಗ್ಗದ ಶಾರಿಕ್ ಬಗ್ಗೆ ADGP ಮಾಹಿತಿ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು. ಆಗಸ್ಟ್ 15ನೇ ತಾರೀಕು ಜಬೀವುಲ್ಲಾನನ್ನ ಅರೆಸ್ಟ್ ಮಾಡಲಾಗಿತ್ತಲ್ಲ ಶಿವಮೊಗ್ಗದಲ್ಲಿ, ಪ್ರೇಮ್ ಸಿಂಗ್ಗೆ ಚಾತುರ್ಯತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಬೀವುಲ್ಲಾ ವಿಚಾರಣೆ ಸಂದರ್ಭದಲ್ಲಿ ಶಾರಿಕ್ ಸಂಪರ್ಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಅದನ್ನೇ ADGP ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಶಾರಿಕ್, ಮಾಜ್, ಯಾಸೀನ್ ಮೂವರು ಪ್ಲಾನ್ ಮಾಡ್ಕೊಂಡಿದ್ರು, ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಗೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅಲೋಕ್ ಕುಮಾರ್ ಹೇಳಿದ್ದಾರೆ. ಶಾರಿಕ್ ಮತ್ತು ಮಾಜ್ ಮತ್ತು ಯಾಸೀನ್ ಇವರು 3 ಜನ ಸೇರಿ ಈ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಒಂದು ಭಯೋತ್ಪಾದಕ ಚಟುವಟಿಕೆ ಅದು ಮಾಡಿಕೊಂಡು ಒಂದು ಸಮಾಜದಲ್ಲಿ ಒಂದು ಅಶಾಂತಿ ಮತ್ತು ಅವ್ಯವಸ್ಥೆ ಉಂಟು ಮಾಡಲಿಕ್ಕೆ ಅವರು ಸಂಚು ಎಲ್ಲ ಮಾಡಿದರು. ಇದು ಒಂದು ನಮ್ಮ ಪ್ರಕಾರ ನಾವು ಅವ್ರದ್ದು ಏನು ಪೆನ್ ಡ್ರೈವ್ ಅವ್ರ ಕಡೆಯಿಂದ ಸೀಜ್ ಆಗಿದೆ ಮತ್ತು ಲ್ಯಾಪ್ಟಾಪ್ ಸೀಜ್ ಆಗಿದೆ. ಅದೆಲ್ಲ ಅನಾಲಿಸಿಸ್ ಈಗ ಸದ್ಯಕ್ಕೆ ಏನಿದೆ ಅದು ISIS ಸಂಸ್ಥೆ ಜೊತೆಗೆ ಸ್ವಲ್ಪ ಅವ್ರದ್ದು ಒಂದು ಒಲವು ಇದೆ. ಮತ್ತು ಆ ವಿಚಾರಧಾರೆಯಿಂದ ISISದು ಅದರ ಬಗ್ಗೆ ಅವ್ರು ಫಾಲೋಅಪ್ ಮಾಡೋದು, ಅಲ್ಲಿ ಅವ್ರದ್ದು ಎಲ್ಲ ಪೋಸ್ಟ್ ನೋಡೋದು, ಇದು ನೋಡೋದು, ಮತ್ತು ಅಲ್ಲಿಂದ ಒಂದು ಅವ್ರಿಗೆ ನಾವು ಹೇಳ್ಬೋದು ಕಿ ಪ್ರಚೋದನೆ ಸಿಗೋದು. ಆ ರೀತಿ ನಮ್ಮ ಪ್ರಕಾರ ಬಹಳ ಇದು ಆಗಿದೆ. ಈ ಶಾರಿಕ್ ಏನಿದ್ದಾನೆ ಅವನು ಈಗ ನಾಪತ್ತೆ ಆಗಿದ್ದಾನೆ. ಅವನು ಕಾರ್ ಏನಿದೆ ಅದು ಸೀಜ್ ಆಗಿದೆ. ಅದು ಸುಜುಕಿ ರಿಟ್ಸ್ ಕಾರ್ ಇತ್ತು, ಅದು ಸೀಜ್ ಆಗಿರ್ತದೆ. ತೀರ್ಥಹಳ್ಳಿ ಮೂಲದವನು. ಮಾಜ್ ಏನಿದೆ ಅವನು ಮ್ಯಾಂಗ್ಳೂರ್ ಮೂಲದವನು. ಮತ್ತು ಇದು ಯಾಸೀನ್ ಏನಿದ್ದಾನೆ ಅವನು ಶಿವಮೊಗ್ಗ ಮೂಲದವನು ಇದ್ದಾನೆ.
ಮತ್ತು ಈ ಘಟನೆದು ಹಿನ್ನೆಲೆಯಲ್ಲಿ ಅದಕ್ಕೆ 15ನೇ ಆಗಸ್ಟ್ಗೆ ಅಲ್ಲಿ ಜಬೀವುಲ್ಲಾದು ಯಾವಾಗ ಬಂಧನ ಆಗಿತ್ತು ಅದು ಬಹಳ ಡೀಪ್ ಆಗಿ ನಮ್ಮ SP ಶಿವಮೊಗ್ಗ ಅವರು ಇನ್ವೆಸ್ಟಿಗೇಷನ್ ಅವರು ಮಾಡಿಕೊಂಡು ಹೋದರು. ಅವ್ರದ್ದು ಏನೇನು ಅವ್ರದ್ದು ಅನಾಲಿಸಿಸ್ ಮಾಡಿದ ನಂತರ ಗೊತ್ತಾಯಿತು ಕಿ ಅವನು ಯಾಸಿನ್ ಕೂಡ ಇದ್ದಾನೆ, ಅವ್ರು ಸಾರಿಕ್ ಅವನು ಸಿಗಬೇಕು, ಅವನು ಎಲ್ಲಿ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಅದರ ಸಲುವಾಗಿ ನಾವು ಕೆಲವು ತಂಡ ನಾವು ಮಾಡಿದ್ದೀವಿ ಮತ್ತು ಅವ್ರಿಗೆ ಬಂಧನೆ ಮಾಡಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳು ನಾವು ಮಾಡಿದ್ವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನ್ನಡಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್ ಕುಮಾರ್. ಅಲೋಕ್ ಕುಮಾರ್ ಅವರು ಹೇಳ್ತಾ ಇದ್ರು ಆಗಸ್ಟ್ 15ರ ನಂತರ ಜಬೀವುಲ್ಲಾನನ್ನ ಅರೆಸ್ಟ್ ಮಾಡಿದಾಗ ವಿಚಾರಣೆ ಸಂದರ್ಭದಲ್ಲಿ ಆತ ಯಾರ್ಯಾರ ಹೆಸರು ಬಾಯಿ ಬಿಟ್ಟಿದ್ದಾನೆ, ಏನೇನ್ ಪ್ಲಾನ್ ಗಳನ್ನ ಮಾಡ್ಕೊಳ್ತಿದ್ರು ಅಂತ. ಈಗ ಶಾರಿಕ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಹೌದು ಶರ್ಮಿತಾ, ಶಿವಮೊಗ್ಗದಲ್ಲಿ ಏನು 3 ಜನ ಬಂಧಿತರಾಗಿದ್ದಾರೆ ಶಂಕಿತ ಉಗ್ರರು. ಅದಕ್ಕೆಲ್ಲ ಮೂಲ ಹುಡ್ಕೊಂತ ಹೋದ್ರೆ ಅದು ಏನು 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ನಡೆದಂತಹ ಏನು ಗಲಾಟೆ ಇರುತ್ತೆ, ಆ ಗಲಾಟೆಯಲ್ಲಿ ಚಾಕು ಇರುತ್ತೆ. ಆ ಚಾಕು ಇರುತ್ತಿದ್ದ ಶುರುವಾದಂತಹ ಗಲಾಟೆ ಇಲ್ಲಿವರೆಗೂ ಸರತಂದಿದೆ ಅಂತಾನೆ ಹೇಳ್ಬೋದು. ಕಳೆದ 3 ದಿನಗಳಿಂದ ಶಿವಮೊಗ್ಗದ ಗ್ರಾಮಾಂತರ ಇಡೀ ರಾಜ್ಯಕ್ಕೆ ಅಂದ್ರೆ ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಇಡೀ ರಾಜ್ಯಕ್ಕೆ ಒಂಥರ ಕೇಂದ್ರ ಬಿಂದುವಾಗಿ ಪರಿಣಮಿಸುತ್ತೆ ಅಂತಾನೆ ಹೇಳ್ಬೋದು. ಶಂಕಿತರವರನ್ನ ಜಾಡನ್ನ ಹಿಡಿದು ಹೆಡೆಮುರಿ ಕಟ್ಟಿದ್ದಾರೆ. 3 ದಿನಗಳಿಂದ ಸುಮಾರು 11 ಕಡೆಗಳಲ್ಲಿ ಮಹಾಜರನ್ನ ನಡೆಸಿದ್ದಾರೆ ಶಿವಮೊಗ್ಗದ ಪೊಲೀಸರು. ಹಾಗೆ ಏನು ಶಂಕಿತ ಸೈಯದ್ ಯಾಸಿನ್ ಹಾಗೂ ಮಾಜನ್ನ ಮನೀರ್ನ ಬಂಧಿಸೋದಕ್ಕೂ ಕೂಡ ಯಶಸ್ವಿಯಾಗಿದ್ದಾರೆ. ಆದ್ರೆ ಶಕ್ಕಿ ಏನಿದ್ದಾನೆ ಆತನ ಬಗ್ಗೆ ಈಗಲೂ ಕೂಡ ಈಗ ಪೊಲೀಸರಿಗೆ ಸುಳುವು ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಈಗ ಆತನ ಹುಡುಕಾಟದಲ್ಲಿ ಒಂದು ತಂಡವನ್ನ ಕೂಡ ಏನು DYSP ಗ್ರೇಡ್ ಅನ್ನಿದ್ದಾರೆ ಇದರಲ್ಲಿ ತಂಡವನ್ನ ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಈ ಶಿವಮೊಗ್ಗದ ಪೊಲೀಸರು ಈಗ ಆ ಜಾಡನ್ನ ಹುಡ್ಕೊಂಡು ಆತನನ್ನ ಬಂಧಿಸಿದ್ರೆ ಇನ್ನೂ ಕೆಲವೊಂದಿಷ್ಟು ಜನ ಹೊರಗೆ ಬರ್ಬೋದು ಅಥವಾ ಇನ್ನೊಂದಿಷ್ಟು ಏನು ಶಂಕಿತ ಉಗ್ರರನ್ನ ಸೆರೆ ಹಿಡಿಬಹುದು ಅಂತ ಕೂಡ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ. ಇದ್ರ ಜೊತೆಗೆ ಪೊಲೀಸರು ಇಡೀ ಏನು ಪ್ರಕರಣ ಏನಿದೆ ಆ ಪ್ರಕರಣವನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನೇ ಕೂಡ ವಹಿಸುವಂತ ಸಾಧ್ಯತೆ ಕೂಡ ಇದೆ. ಈಗ ಆಲ್ರೆಡಿ ಪೊಲೀಸರು ಎಲ್ಲರನ್ನ ಬಂಧಿಸಿದ್ದು ಎಲ್ಲ ಏನು ಮೊಬೈಲ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ಈಗ ಆಲ್ರೆಡಿ ಪ್ರಕರಣದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಆತ ಏನು ಯಾಸಿನ್ ಇರ್ಬೋದು ಹಾಗೆ ಮಾಜ್ ಇರ್ಬೋದು ಇವರೆಲ್ಲರೂ ಕೂಡ ಒಟ್ಟಾಗಿ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ರು, ಒಂದೇ ಕಾರ್ನಲ್ಲಿ ಸುತ್ತಾಡ್ತಾ ಇದ್ರು. ಈ ಕಾರ್ನಲ್ಲಿ ಸುತ್ತಾಡ್ತಾ ಇರ್ಬೇಕಾದ್ರೆ ಎಲ್ಲೆಲ್ಲಿ ಬಾಂಬ್ಗಳನ್ನ ತಯಾರು ಮಾಡಿ ಎಲ್ಲಿ ಹಾಕ್ಬೇಕಾಗಿರೋದು ಬಾಂಬ್ಗಳನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನೋದು ಕೂಡ ಚರ್ಚೆಗಳನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅವರು ಶಿವಮೊಗ್ಗ ಹಾಗೂ ಬೆಂಗಳೂರು, ಮುಂಬೈ ಹಾಗೆ ಡೆಲ್ಲಿ ನಂತರ ಗೋವಾಗಳಿಗೂ ಕೂಡ ಪ್ರಯಾಣ ಬೆಳೆಸಿದ್ರು ಅಂತ ಹೇಳಿ ಈಗಾಗಲೇ ಪ್ರಕರಣದಲ್ಲಿ ಏನು ತನಿಖೆ ನಡೆಸ್ತಾ ಇದ್ರೆ ಶಿವಮೊಗ್ಗ ಪೊಲೀಸರಿಗೆ ತಿಳಿದು ಬಂದಿದೆ. ಈಗ ಅದಾದ ನಂತರ ಶಂಕಿತ ಉಗ್ರರು ಏನು ಕರೆನ್ಸಿಗಳನ್ನ ಅಂದ್ರೆ ರೆಗ್ಯುಲರ್ ಕರೆನ್ಸಿಗಳನ್ನ ಉಪಯೋಗಿಸ್ತಿರ್ಲಿಲ್ಲ. ಇವರು ಕ್ರಿಪ್ಟೋ ಕರೆನ್ಸಿ ಏನಿದೆ ಆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮುಖಾಂತರ ಹಣ ವರ್ಗಾವಣೆ ಮಾಡ್ತಾ ಇದ್ರು. ಅದ್ರ ಮುಖಾಂತರ ಬಂದಂತ ಹಣದಲ್ಲಿ ಎಲ್ಲಾ ಕಡೆ ಏನ್ ಬೇಕಾಗಿತ್ತು ಅಮೆಜಾನ್ ಹಾಗೂ ಮತ್ತೆ ಸ್ಥಳೀಯವಾಗಿ ಸಿಗ್ತಾ ಇರುವಂತಹ ಮೆಟೀರಿಯಲ್ಗಳನ್ನ ಬಳಸ್ಕೊಂತಾ ಇದ್ರು ಅಂತ ತಿಳಿದು ಬಂದಿದೆ. ಇದ್ರ ಜೊತೆಗೆ ಶಿವಮೊಗ್ಗದ ಪೊಲೀಸರಿಗೆ 14 ಮೊಬೈಲ್ಗಳಷ್ಟು 14 ಮೊಬೈಲು, ಒಂದು ಡ್ಯಾಂಗಲ್ ಹಾಗೂ ಒಂದು ಲ್ಯಾಪ್ಟಾಪ್ ಹಾಗೂ ಇತರ ವಸ್ತುಗಳು ಸಿಕ್ಕಿದೆ. ಇದನ್ನೆಲ್ಲ ಜಾಡಗಳನ್ನ ಹಿಡಿದು ಶಿವಮೊಗ್ಗ ಪೊಲೀಸರು ಈ ಪ್ರಕರಣ ಭೇದಿಸಿದ್ದಾರೆ. ಹಾಗೆ ನಂತರ ಮುಂದಿನ ದಿನಗಳಲ್ಲಿ ಆಗುವಂತಹ ದೊಡ್ಡ ಅನಾಹುತವನ್ನ ತಪ್ಪಿದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ವಿನಯ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕೇರಳದಲ್ಲಿ ಬಲವಂತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿಸೋಕೆ ಪ್ರಯತ್ನಗಳಾಗ್ತಾ ಇದೆ. ಅಂಗಡಿಯನ್ನ ಮುಚ್ಚಿಸೋಕೆ PFI ಕಾರ್ಯಕರ್ತರು ಬಂದ್ರಲ್ಲ ಅವರಿಗೆ ಧರ್ಮದೇಟನ್ನ ಕೊಟ್ಟಿದ್ದಾರೆ. ಅಂಗಡಿ ಮಾಲೀಕರೆಲ್ಲ ಸೇರ್ಕೊಂಡು PFI ಕಾರ್ಯಕರ್ತರಿಗೆ ಏಟನ್ನ ಕೊಟ್ಟಿದ್ದಾರೆ. ಕೇರಳದ ಕಣ್ಣೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಆದಂತ NIA ದಾಳಿ ಅಂದ್ರೆ PFI ಮುಖಂಡರ ಮೇಲೆ ಮತ್ತೆ ಆಫೀಸ್ ಮೇಲೆಲ್ಲ ದಾಳಿ ಆಯ್ತಲ್ಲ, ಅದನ್ನು ಖಂಡಿಸಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೇರಳದ ವಿವಿಧ ಭಾಗಗಳಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಹಾಗಾಗಿ PFI ಕಾರ್ಯಕರ್ತರು ಹೋಗಿ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಂತ ಬಲವಂತ ಮಾಡಕ್ ಹೋಗಿದ್ದಾರೆ. ಅಂಗಡಿ ಮಾಲೀಕರೆಲ್ಲ ಸೇರ್ಕೊಂಡು PFI ಕಾರ್ಯಕರ್ತರಿಗೆ ಧರ್ಮದೇಟನ್ನ ಕೊಟ್ಟಿದ್ದಾರೆ.
ದಾಳಿಯನ್ನು ಖಂಡಿಸಿ ಪಿಎಫ್ಐ ಕಾರ್ಯಕರ್ತರು ಇವತ್ತು ಕೇರಳದಲ್ಲಿ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಅಂಗಡಿ ಮುಂಗಟ್ಟುಗಳನ್ನು ಯಾರು ಬಂದ್ ಮಾಡಿಲ್ಲ. ಅಲ್ಲಿಗೆ ಹೋಗಿ ಬಲವಂತವಾಗಿ ನೀವು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಅಂತ ಕಾರ್ಯಕರ್ತರು ಒತ್ತಾಯ ಮಾಡಕ್ಕೆ ಹೋಗಿದ್ದಾರೆ, ಬಲವಂತ ಮಾಡಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಅಂಗಡಿ ಮಾಲೀಕರೆಲ್ಲ ಸೇರ್ಕೊಂಡು ಪಿಎಫ್ಐ ಕಾರ್ಯಕರ್ತರಿಗೆ ಧರ್ಮದೇಟ್ ಕೊಟ್ಟಿದ್ದಾರೆ. ಅಲ್ಲಿ ಪೊಲೀಸರನ್ನು ನಾವು ನೋಡ್ತಾ ಇದ್ದೀವಿ, ಸ್ಥಳದಲ್ಲಿ ಇದ್ದಾರೆ. ಕೇರಳ ಬಂದ್ಗೆ ಕರೆ ಕೊಟ್ಟಿದ್ರು, ನೀವು ಯಾಕೆ ಅಂಗಡಿ ಮುಂಗಟ್ಟು ಓಪನ್ ಮಾಡಿದ್ದೀರಾ ಅಂತ ಇವ್ರು ಕೇಳಕ್ಕೆ ಹೋಗಿದ್ದಾರೆ. ಓನರ್ಗಳೆಲ್ಲ ಸೇರಿ ಹೊಡೆದಿದ್ದಾರೆ. ಬೀದರ್ನಲ್ಲಿ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ ವಿದ್ಯುತ್ ಕಂಬಗಳು. ಜೋತು ಬಿದ್ದ ವಿದ್ಯುತ್ ತಂತಿಯಿಂದ ರೈತರು ಕಂಗಾಲಾಗಿದ್ದಾರೆ. ನೆಲದ ಮೇಲೆ ನಿಂತು ಕೈ ಎತ್ತಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ಈ ವಿದ್ಯುತ್ ತಂತಿಗಳು, ಹಾಗಿದೆ ಪರಿಸ್ಥಿತಿ. ಬಾಲ್ಕಿ ತಾಲೂಕಿನ ಕಟ್ಟಿತೂಗಾವ್ ಗ್ರಾಮದ ಜನರು ಈ ಸಂಕಷ್ಟದಲ್ಲೇ ಇದ್ದಾರೆ. ಗ್ರಾಮ ಹಾಗೇನೆ ಜಮೀನಿನಲ್ಲಿ ವಿದ್ಯುತ್ ತಂತಿಗಳು ಸ್ವಲ್ಪ ಕೈ ಎತ್ತಿದ್ರೆ ಸಾಕು ಸಿಗ್ತಾ ಇದೆ, ಕೈಗೆಟಕ್ತಾ ಇದೆ. ವಿದ್ಯುತ್ ತಂತಿ ಬಿಗಿಗೊಳಿಸಿ ಅಂತ ಹೇಳಿದ್ರು ಜೆಸ್ಕಾಂ ಅದ್ಯಾಕೋ ಸೈಲೆಂಟ್ ಆಗಿದೆಯಂತೆ. ಜೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಕಬ್ಬಿನ ಗದ್ದೆಯಲ್ಲಂತೂ ಪದೇ ಪದೇ ವಿದ್ಯುತ್ ಸ್ಪರ್ಶ ಆಗ್ತಲೇ ಇದೆ. ಗ್ರಾಮ ಮತ್ತೆ ಜಮೀನಿನಲ್ಲಿ ವಿದ್ಯುತ್ ತಂತಿಗಳು ಕೈಗೆಟಕ್ತಾ ಇದೆ. ಕಬ್ಬಿನ ಗದ್ದೆಯಲ್ಲಿ ವಿದ್ಯುತ್ ಸ್ಪರ್ಶ ಆಗ್ತಾ ಇದೆ. ಬಹುಶಃ ಬಲಿ ಪಡೆಯೋವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ ಅಂತ ಹೇಳಿ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಮತ್ತೆ ರೈತರು ಕಿಡಿಕಾರಿದ್ದಾರೆ. ಬೀದರ್ನಲ್ಲಿ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇರೋದು ವಿದ್ಯುತ್ ಕಂಬಗಳು. ಕಬ್ಬು ಬೆಳೆದ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಜೆಸ್ಕಾಂ ಅವರಿಂದ. ಜೆಸ್ಕಾಂ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡದೆ ಅವರಿಗೆ ಎಷ್ಟೇ ಸಾರಿ ಹೇಳಿದ್ರು ಮಾಡದೆ ಅವರ ಕೆಲಸವನ್ನು ಭಾಳಷ್ಟು ಏನದಂದ್ರೆ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇದ್ದಿನ ಸಮಸ್ಯೆ ಅನ್ನೋದು ಬಗೆಹರಿಸ್ತಾ ಇಲ್ಲ. ಭಾಳಷ್ಟು ಏನದಂದ್ರೆ ರೈತರಿಗೆ ತೊಂದರೆ ಆಗ್ತದೆ. ಅವರು ಕೂಡಲೇ ಏನದ ಬಂದು ಇದಕ್ಕೆ ಏನದಂದ್ರೆ ಪರಿಹಾರ ಕಂಡು ಹಿಡಿದೇ ಇದ್ರೆ ರೈತರು ಏನದಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತದ. ಇದು ಸರ್ ತೂಗಾಂವ್ ಗ್ರಾಮದಿಂದ ಸರ್ ಆಲ್ರೆಡಿ ಸರ್ ಇದು ಚಳಕಪ್ಪರ್ ತನ ಸರ್ ಕರೆಂಟ್ ಹೋಗಿದ್ದಾರೆ. ಇದು ಹೊಲಕ್ಕೆ ಹೋಗಿದ್ದಂಥ ಕರೆಂಟ್ ಸಪ್ಲೈ ಸರ್. ಎಸ್ ಟಿ ಲೈನ್ ಅದ ಸರ್. ಈಗ ಎಸ್ ಟಿ ಲೈನು ಪೂರ್ತಿ ನಮ್ಮ ಸರ್ ಕಬ್ಬಿನ ಹೊಲದಾಗಿಂದ ಹೋಗ್ಯದ ಸರ್. ಆಲ್ರೆಡಿ ಲಾಸ್ಟ್ ಇಯರ್ ಸಮೇತ ಸರ್ ಕಬ್ಬು ಸುಟ್ಟಿ ನಮಗೆ ಭಾಳಷ್ಟು ಲಾಸ್ ಆಗ್ಯದ ರೀ. ಆವಾಗೂ ಸಮೇತ ನಾವು KB ಎಲ್ಲ ಮನವಿ ಎಲ್ಲ ಸಲ್ಲಿಸಿದೆವು. ಅವಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ಯಾರ ಸರ್. ಆಯ್ತು ನಾವು ಅದಕ್ಕೆ ಹೈಟ್ ಮಾಡ್ಕೊಡ್ತೇವೆ ಅಂತಂದೆಲ್ಲ ಹೇಳೋಗ್ಯಾರ ರೀ. ಈ ವರ್ಷ ಭೀ ಸಮೇತ ಸರ್ ಆಲ್ರೆಡಿ ಅಂಬಲ್ಲ ವೈರಿಗಂಬ ಪೂರ್ತಿ ಕಬ್ಬು ಹತ್ಲತ್ತು ಸರ್. ನಮ್ಮ ಬೀದರ ಜಿಲ್ಲೆಯಲ್ಲಿ ಈ ವರ್ಷ ವಾಡಿಕೆಗಿಂತ ಸ್ವಲ್ಪ ಜಾಸ್ತಿನೇ ಮಳೆಯಾಗಿದೆ. ಹಾಗಾಗಿ ಬ್ಲ್ಯಾಕ್ ಕಾಟನ್ ಸೈಡು ಈ ಕಪ್ಪು ಮಿಶ್ರಿತ ಮಣ್ಣಿನಲ್ಲಿರೋಂಥ ಕಂಬಗಳು ವಾಲೋದು ಸ್ವಲ್ಪ ಸಹಜನೇ. ಅದಕ್ಕೆ ಈಗ ಹಂತ ಹಂತವಾಗಿ ನಾವು ಕ್ರಮ ಕೈಗೊಂಡು ಅಲ್ಲಲ್ಲಿ ಮಧ್ಯದಲ್ಲಿ ಎಕ್ಸ್ಟ್ರಾ ಕಂಬಗಳು ಹಾಕೋದಾಗಲಿ, ಅದು ಲೂಸ್ ಆಗಿರೋ ವೈರ್ ತಂತಿಗಳನ್ನು ಮತ್ತೆ ಸ್ಟ್ರಿಂಗ್ ಟೈಟ್ ಮಾಡೋದಾಗಲಿ ಮಾಡ್ತಾಯಿದ್ದೀವಿ. ಹಾಗೆಯೇ ಕೆಲವು ರೈತರು ನೇಗಿಲು ಹೊಲದಲ್ಲಿ ಉಳುವಾಗ ಆ ನೇಗಿಲಿಗೆ ಹಚ್ಚಿ ಅಥವಾ ಸಪೋರ್ಟಿಂಗ್ ವೈರ್ ಕಿತ್ತಿರ್ತಾರೆ, ಅದರಿಂದನೂ ಕೂಡ ನಮ್ಮ ಕಂಬಗಳು ವಾಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರೈತರಲ್ಲೂ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ, ಯಾವುದೇ ಸಪೋರ್ಟಿಂಗ್ ಹಾಕಿರೋಂಥ ವೈರು ತಾವು ಬೇಕಂತ ಕಿತ್ತಕ್ಕೆ ಇದು ಮಾಡಿ ಟ್ರೈ ಮಾಡಬೇಡಿ. ಅದು ಮತ್ತೊಂದು ವಿಷಯ ಅಂದರೆ, ಈಗ ನಾವು ದನ ಕರುಗಳು ನಮ್ಮ ಸಾಕು ಪ್ರಾಣಿಗಳು ಕಟ್ತೀವಿ, ಅದು ಗೈ ವೈರಿಗೆ ಅದು ಅಪಾಯಕಾರಿಯಾಗಿರುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟರ್ ಇದ್ದಾರೆ ನಮ್ಮ ರಿಪೋರ್ಟರ್ ಚಮನ್ ಸಾಬ್. ಅಲ್ಲಿ ರೈತರು ಸಾರ್ವಜನಿಕರು ತೋರಿಸ್ತಾ ಇದ್ದಾರೆ, ಸ್ವಲ್ಪ ಕೈ ಎತ್ತಿದ್ರು ಸಿಕ್ಬಿಡುತ್ತೆ, ಕೈಗೆಟುಕೋ ರೀತಿಯಲ್ಲಿ ಇದೆ. ಜೆಸ್ಕಾಂ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಈಗ JEE ಇರ್ಬೋದು ಅಥವಾ ಅಧಿಕಾರಿಗಳನ್ನ ಮಾತಾಡ್ಸೋಕೆ ಪ್ರಯತ್ನ ಪಟ್ರ ನೀವು? ಹೌದು ಶರ್ಮಿತಾ, ಏನು ಅಂತಂದ್ರೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಒಂದು ಕಟ್ಟಿತೂಗಾಂ ಗ್ರಾಮಸ್ಥರುಗಳು ಒಂದು ಹೇಳ್ತಿರೋದಾಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಆ ಗ್ರಾಮದಲ್ಲಿ ಒಂದು ಜೋತು ಬಿದ್ದಿರ್ತ ತಂತಿಗಳಿಂದ ಆ ಗ್ರಾಮದಲ್ಲಿ ವಾಸ ಮಾಡ್ಲಿಕ್ಕೂ ಕೂಡ ಅಲ್ಲಿನ ಗ್ರಾಮಸ್ಥರಿಗೊಂದು ಭಯ ಪಡುವಂಥದ್ದು. ಯಾಕಂದ್ರೆ ಚಿಕ್ಕ ಪುಟ್ಟ ಮಕ್ಕಳು ಮತ್ತು ವೃದ್ಧರು ಕೂಡ ಆ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಹೋಗು ಬರುವ ರಸ್ತೆಯಲ್ಲಿ ಕೂಡ ಒಂದು ಜೋತು ಬಿದ್ದಿರಂತ ವೈರ್ ಕೂಡಗಳಿಂದ ತುಂಬಾ ಭಯದಲ್ಲಿ ಒಂದು ಅಲ್ಲಿನ ಜೀವನ ಸಾಗಿತಾರೆ ಅಂತ ಹೇಳ್ಬೋದು. ಇನ್ನು ಗ್ರಾಮದಲ್ಲಿ ಇರ್ತಕ್ಕಂಥ ಇನ್ನು ಜಮೀನುಗಳಿಗೆ ಹೋದ್ರೆ ಅಲ್ಲೂ ಕೂಡ ಅದೇ ಸ್ಥಿತಿ ಒಂದು ನಿರ್ಮಾಣವಾಗಿದೆ. ಯಾಕಂತಂದ್ರೆ ಗ್ರಾಮದ ಜಮೀನಿಗೆ ತೆರಳಿದಂತ ಸಂದರ್ಭದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆಗಿರುವಂತ
ಕಬ್ಬಿಗೆ ಒಂದು ವಿದ್ಯುತ್ ಸ್ಪರ್ಶ ಆಗಿರುವಂತ ಕೂಡ ಘಟನೆ ಆಗಿ ನಡೆದಿದೆ. ಇನ್ನು ಗ್ರಾಮಸ್ಥರು ಹೇಳುವ ಪ್ರಕಾರ ನಮಗೆ ಪ್ರತಿನಿತ್ಯ ಇದರ ಗೋಳು ತಪ್ಪುತ್ತಿಲ್ಲ. ಹೀಗಾಗಿ ಇದರಿಂದ ಮುಕ್ತಿ ಯಾವಾಗ ಸಿಗುತ್ತದೆ ನಮಗೆ? ಯಾಕಂದ್ರೆ ಹಲವಾರು ವರ್ಷಗಳಿಂದ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ನೀಡಿದ್ರು, ಅಧಿಕಾರಿಗಳು ಸ್ಪಂದಿಸುವ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮಿಂದ ಬೇಸತ್ತು ಹೋಗಿದ್ದೀವಿ. ಯಾರಿಗೆ ಹೇಳಬೇಕು, ಯಾರಿಗೆ ಕೇಳಬೇಕು ಅನ್ನೋ ಕೂಡ ನಾವು ಕೂಡ ಗೊಂದಲದಾಗಿದ್ದ ಇದು ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಹಲವಾರು ಬಾರಿ ಜೆಸ್ಕಾಂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಗ್ರಾಮಸ್ಥರು. ಇದಕ್ಕೆ ನಮ್ಗೆ ಮುಕ್ತಿ ದೊರಕಬೇಕು. ಇಲ್ಲ ಅಂತಂದ್ರೆ ಇದು ನಮ್ಗೆ ಗ್ರಾಮದಲ್ಲಿ ವಾಸ ಮಾಡ್ಲಿಕ್ಕೂ ಆಗೋದಲ್ಲ ಮತ್ತು ಜಮೀನಲ್ಲಿ ಕೆಲಸ ಮಾಡೋಕ್ಕೂ ಆಗೋದಲ್ಲ. ಹೀಗಾದ್ರೆ ನಾವು ಬದುಕುವುದಾದ್ರೂ ಮತ್ತು ಜೀವನ ನಡೆಸುವುದಾದ್ರೂ ಹೇಗೆ ಅನ್ನೋದು ಒಂದು ಗ್ರಾಮಸ್ಥರ ಒಂದು ಆಗ್ರಹ ಆಗಿದೆ. ಥ್ಯಾಂಕ್ ಯು ಚಮನ್ ಸಾಬ್.